ಸ್ಟಿಲ್ ಹೆಂಗ್ರಿ ಇವರು ವೆಸ್ಟ್ ಬೆಂಗಾಲ್ ಹೆಂಗ್ ರೀಚ್ ಆದ್ರು? ಕ್ವಿಕ್ ಆಗಿ ಹೇಳ್ಬಿಡಿ. ಆ್ಯಕ್ಚುಲಿ ಈ ಒಂದು ಕೇಸ್ ಆದ ನಂತರ ಅಂದರೆ ಬ್ಲಾಸ್ಟ್ ಆದ ಬಳಿಕ ಅಕ್ಯೂಸ್ಡ್ಗಳು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಅವ್ರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಇಬ್ಬರು ಅಂದರೆ ಮೇಯ್ನಾಗಿ ಒಂದು ಕಡೆ ಅಬ್ದುಲ್ ಮತೀನ್ ತಾಹಾ, ಮತ್ತೊಂದು ಕಡೆಯಲ್ಲಿ ಮುಸಾವಿರ್ ಹುಸೇನ್. ಅವ್ರ ಐಡೆಂಟಿಟಿ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಒಬ್ಬ ನಮ್ಮ ತುಮಕೂರು, ಅದೇ ರೀತಿ ಬಳ್ಳಾರಿ, ಕಲಬುರಗಿ ರೂಟಲ್ಲಿ ಆಂಧ್ರ ಪ್ರದೇಶ ಕಡೆಯಿಂದ ಎಸ್ಕೇಪ್ ಆಗ್ತಾನೆ, ಮತ್ತೋರ್ವ ವ್ಯಕ್ತಿ ತಮಿಳುನಾಡು ರೂಟಲ್ಲಿ ಎಸ್ಕೇಪ್ ಆಗ್ತಾನೆ. ಆದರೆ ಇಬ್ಬರು ಕೂಡ ಇಂಟರ್ ಕನೆಕ್ಟೆಡ್ ಇರ್ತಾರೆ. ನೆಕ್ಸ್ಟ್ ಯಾವ ಡೆಸ್ಟಿನೇಷನ್ಗೆ ಹೋಗಬೇಕು ಅನ್ನುವಂಥದ್ದು ಕೂಡ ಅವರಿಗೆ ವೆರಿ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಹಾಗಾಗಿ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಇಬ್ಬರು ಒಟ್ಟಿಗೆ ಹೋದರೆ ಎಲ್ಲಾದರೂ ನಾವು ಅರೆಸ್ಟ್ ಆಗ್ಬೋದು ಅನ್ನುವಂಥದ್ದು ಒಂದು ಕಡೆ, ಮತ್ತು ಇಬ್ಬರು ಒಟ್ಟಿಗೆ ಹೋಗುವಂಥದ್ದು ಕೂಡ ತುಂಬಾ ಡೇಂಜರಸ್. ಇಬ್ಬರು ಅರೆಸ್ಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಬ್ಬರು ಸಪ್ರೇಟ್ ಆಗಿ ಪ್ಯಾರಲಲ್ ಆಗಿ ಹೋಗ್ತಾರೆ. ಆದರೆ ರೀಚ್ ಆಗಬೇಕಾಗಿದ್ದಂಥ ಡೆಸ್ಟಿನೇಷನ್ ಮಾತ್ರ ವೆರಿ ಕ್ಲಿಯರ್ ಆಗಿದ್ರು, ವೆಸ್ಟ್ ಬೆಂಗಾಲ್ಗೆ ಹೋಗಬೇಕು ಅಂತೇಳಿ. ಅಲ್ಲಿಂದ ಅಬ್ರಾಡ್ಗೆ ಹೋಗಬೇಕು ಅನ್ನುವಂಥ ಪ್ಲಾನ್ ಕೂಡ ಇತ್ತು. ಇಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಕೇವಲ ಇವ್ರು ಎಸ್ಕೇಪ್ ಆಗಿರುವಂಥದ್ದು ಮಾತ್ರ ಅಲ್ಲ, ಇವರಿಗೆ ಅಲ್ಲಿ ರೀಚ್ ಆಗೋವರೆಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅನ್ನುವಂಥದ್ದು ಅದು ತುಂಬಾನೇ ಸೀರಿಯಸ್ ಆಗಿರುವಂಥ ವಿಚಾರ. ಮತ್ತು ವೆಸ್ಟ್ ಬೆಂಗಾಲಲ್ಲಿ ಇವರಿಗೆ ಅಷ್ಟು ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಹೋಗಿ ಶೆಲ್ಟರ್ ತಗೊಳ್ಳೋದಕ್ಕೆ ಯಾರು ಹೆಲ್ಪ್ ಮಾಡಿದ್ರು. ಯಾರ್ದೋ ಹೆಲ್ಪ್ ಇಲ್ಲ ಅಂದ್ರೆ ಅವರು ಶೆಲ್ಟರ್ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏಕಾಏಕಿ ಹೋಗಿ ಅವರೊಂದು ಹೈಡೌಟ್ ನ ತಗೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬೇರೆ ಯಾರೋ ಇವರಿಗೆ ಪ್ಯಾರಲಲ್ ಆಗಿ ಹೆಲ್ಪ್ ಮಾಡಿರೋದು. ನೀವು ಈ ಕೇಸನ್ನ ಬಹಳ ಹತ್ತಿರದಿಂದ ಫಾಲೋ ಮಾಡ್ಕೊಂಡು ಬಂದಿದ್ರ, ನಿಮ್ಗೆ ಏನ್ ಅನ್ಸುತ್ತೆ? ಪೊಲೀಸ್ ಕಾರ್ಯಾಚರಣೆಯಲ್ಲಿ ಅವ್ರಿಗೆ ಫ್ರೀ ಹ್ಯಾಂಡ್ ಇತ್ತು ಅನ್ಸುತ್ತಾ, ಇರ್ಲಿಲ್ಲ ಅಂತ ಅನ್ಸುತ್ತಾ? ಯಾಕಂದ್ರೆ ಬೇಕಾದಷ್ಟು ಕೇಸ್ಗಳು ನೀವು ನೋಡ್ತಾ ಇರ್ತೀರಾ, ಬಟ್ ಈ ಕೇಸಿಗೆ ಸಂಬಂಧಪಟ್ಟಂಗೆ ನಿಮ್ ಒಪಿನಿಯನ್? ನಾನು ಇಂಟರ್ನಲ್ಲಿ ಮಾತಾಡಿದಂತಹ ಟೈಮಲ್ಲಿ ಎಲ್ಲೂ ಕೂಡ ಪೊಲೀಸ್ ಮೇಲೆ ಇದರಲ್ಲಿ ಪ್ರೆಷರ್ ಇರಲಿಲ್ಲ. ಈವನ್ ಬೆಂಗಳೂರು ಸಿಟಿ ಪೊಲೀಸ್ ಮೇಲಾಗಲಿ, ಸ್ಟೇಟ್ ಪೊಲೀಸ್ ಮೇಲಾಗಲಿ ಯಾವುದೇ ರೀತಿಯ ಪ್ರೆಷರ್ ಇರಲಿಲ್ಲ. ಅವ್ರು ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಗಳನ್ನು ಹಾಕಿದ್ರು. ಒಂದು ಯಾವುದೇ ಯೂಶುವಲ್ ಆಗಿ UAPA ಕೇಸ್ಗಳಾದಂಥ ಟೈಮಲ್ಲಿ NIAಗೆ ಟ್ರಾನ್ಸ್ಫರ್ ಆಗುತ್ತೆ. ಉಮೇಶ್ ಸರ್ ನಿಮಗೂ ಕೂಡ ಇದ್ರ ಬಗ್ಗೆ ತುಂಬ ಕ್ಲಿಯರ್ ಆಗಿ ಗೊತ್ತು. ಆದರೆ ತಮ್ಮ ಲಿಮಿಟ್ ಒಳಗಡೆ ಅಂದರೆ ಸಿಟಿ ಪೊಲೀಸಲ್ಲಿ ಎಷ್ಟು ದಿನಗಳವರೆಗೆ ಆ ಕೇಸ್ ಇತ್ತು ಅಲ್ಲಿವರೆಗೂ ಅವ್ರು ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ಗಳನ್ನು ಹಾಕಿದ್ದಾರೆ. ಆಲ್ ರೈಟ್, ನಾವು ಉಮೇಶ್ ಸರ್ನ ಕೇಳೋಣ, SK ಉಮೇಶ್ ಅವ್ರನ್ನ ಕೇಳೋಣ. SK ಉಮೇಶ್ ಅವರೇ, ನೀವೊಂದು ವಿಚಾರ ಹೇಳಿದ್ರೆ ನಾವೇ ಈ ಗ್ಯಾಂಗ್ ನ ಹಿಡಿದಿದ್ದು ಅಂತ 2020ನಲ್ಲಿ. ಸರ್, ಇವರು ನೀವು ಅವತ್ತು ಹಿಡಿದಿದ್ದಿದ್ರೆ, ಅವತ್ತು ಅದನ್ನ ಕಾರ್ಯಾಚರಣೆ ಕಂಪ್ಲೀಟ್ ಆಗಿದ್ದಿದ್ರೆ ಇದುವರೆಗೂ ಮತ್ತೆ ವಾಪಸ್ ಬಂದು ಮತ್ತೆ ಬೆಂಗಳೂರಲ್ಲಿ ಹೆಂಗ್ ಬಾಂಬ್ ಬಿಡ್ತಾ ಇದ್ರು ಸರ್ ಅವರು? ನೋಡಿ, ಆ ದಿನ ಏನಾಗ್ತದೆ, ನಮಗೆ ಬಿಟ್ ಆಫ್ ಇನ್ಫಾರ್ಮೇಷನ್ಸ್ಗಳಿರ್ತದೆ. ನಮ್ಮ ADGP ಯಾವಾಗ ಪ್ರತಾಪ್ ರೆಡ್ಡಿ ಸಾಹೇಬ್ರಿದ್ರು, ಅದಾದಮೇಲೆ ನಾರಾಯಣ್ ಅಂತ SP ಅವರಿದ್ದರು. ಅವ್ರ ನೇತೃತ್ವದಲ್ಲಿ ನಾವು ಕೆಲವಷ್ಟು ಇನ್ಫಾರ್ಮೇಷನ್ಗಳು ಕಲೆಕ್ಟ್ ಮಾಡಿದ್ವಿ. ಅದು ಬಂಚ್ ಆಫ್ ಇದು ಏನು ನಮ್ಮ ಸಿಮ್ ಕಾರ್ಡ್ಗಳನ್ನ ಪರ್ಚೇಸ್ ಆಗಿರುವಂಥದ್ದು ಒಂದು ಕಡೆ, ಅದನ್ನು ಯಾರು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರೊಳಗಡೆ ಕೆಲವಷ್ಟು ಇನ್ಫಾರ್ಮೇಷನ್ಗಳು ಬಂದದ್ರಲ್ಲಿ ನಾವು ವಿ ಸ್ಟಾರ್ಟೆಡ್ ಟು ವರ್ಕಿಂಗ್ ಔಟ್. ಅದು ಮಾಡ್ಕೊಂಡು ಹೋಗ್ತಾ ಇರಬೇಕಾದಾಗ ಯಾರ್ಯಾರೆಲ್ಲ ಮಾಡ್ತಾ ಇದ್ದಾರೆ ಈ ಸಿಮ್ ಕಾರ್ಡ್ಗಳಲ್ಲಿ, ವಾಟ್ ಈಸ್ ದ ಇನ್ಸೈಡ್ ಆಫ್ ದಿ ಸಿಮ್ ಅಂತೇಳಿ ನಾವು ಅದ್ರೊಳಗಡೆ ಹೋಗಿ ಪ್ರಾರಂಭ ಮಾಡಿ ಏನು ಮಾಡ್ತಾವ್ರಿ ಚಟುವಟಿಕೆಗಳೇನು ಅಂತೇಳಿ ನಾವು ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಟೈಮ್ ತೊಗೊಂಡ್ವಿ ನಾವು. ಅದಾದಮೇಲೆ ಕೆಲವಷ್ಟು ಜನ ಏನಾಗಿತ್ತು ಅಂದರೆ, ನಾವು ಏನು ಮಾಡ್ತಾಯಿದ್ದು ಅದರಿಂದ ಆಚೆ ದೇ ಆರ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟೆಡ್ ವಿತ್ ISIs ಜೊತೆಯಲ್ಲಿ ಕಾಂಟ್ಯಾಕ್ಟ್ ಇದ್ದಂಥವರು ಇದ್ದರು. ಅದಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಖ್ವಾಜಾ ಮೊಹಿದ್ದೀನ್ ಅಂತೇಳಿ ಅವರೊಬ್ಬ ವಾಡಿಲಿ ಸುರೇಶ್ ಅಂತ ಅನ್ನೋರು ಮರ್ಡರ್ ಕೇಸಲ್ಲಿ ಕನ್ವಿಕ್ಷನ್ ಆಗಿ ಜೈಲಲ್ಲಿದ್ದರು ತಮಿಳ್ನಾಡಲ್ಲಿ. ಆವಾಗ ನಮ್ಮವನೊಬ್ಬ ಬೆಂಗಳೂರಿನವನು ಆ ವಾಡಿ ಸುರೇಶ್ ಮರ್ಡರ್ ಕೇಸಲ್ಲಿ ಒಬ್ಬ ಅರೆಸ್ಟ್ ಆಗಿದ್ದ. ಅವನು ಜೈಲಲ್ಲಿರುವಂಥ ಸಮಯದಲ್ಲಿ ಅವನನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಇಸ್ಲಾಮೀಕರಣ ಮಾಡಿಬಿಟ್ಟು ಅವನನ್ನು ಇಲ್ಲಿ ಕಳಿಸ್ಕೊಟ್ಟಾಗ ಇಲ್ಲಿ ಮೆಹಬೂಬ್ ಪಾಷಾ ಅಂತೇಳಿ ಗುರಂಪುರ ಬಾಳ್ಯದಲ್ಲಿ ಒಂದು ಟೀಮ್ ಕಟ್ಕೊಂಡು 2015 ವರ್ಕ್ ಮಾಡ್ತಾಯಿದ್ರು. ಆವಾಗ ಏನು ಮಾಡಿದ್ರು, ಇಲ್ಲಿ ಬಂದು ಇಂಜೆಕ್ಟ್ ಆದ ಖ್ವಾಜಾ ಮೊಹಿದ್ದೀನ್ ಬಂದು. ಇದು ಒಳಗಡೆ ಚಟುವಟಿಕೆಗಳು ಏನು ನಡೀತಾ ಇದೆ ಅಂತ ಅನ್ನುವಂಥದ್ದು ನಮ್ಗೆ ಅಷ್ಟರ ಮಟ್ಟಿಗೆ ಗೊತ್ತಾಗಲಿಲ್ಲ. ಒಳಗಡೆ 2015 ಇತ್ತದು. ಅಲ್ಲಿಂದ ಮಾಡೆಲ್ ಅಂತ ಏನಿದೆ ಗುರಂಪುರ ಪಾಳ್ಯದಲ್ಲಿ, ಅದು ಸರ್ ಇದ್ದ ಟೈಮಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನೋಡಬೇಕು. ಅಲ್ಲೊಂದು ಟ್ರಸ್ಟ್ನ ಅವರು ಫಾರ್ಮ್ ಮಾಡ್ಕೊಂಡಿದ್ರು. ಆ ಹೆಸರಿಗೆ ಅದೊಂದು ಟ್ರಸ್ಟ್ ಅನ್ನುವಂಥದ್ದು ಇತ್ತು. ಆದರೂ ಕೂಡ ಆ ಟ್ರಸ್ಟ್ ಹಿಂದ್ಗಡೆ ನಡೀತಾ ಇದ್ದೆಲ್ಲವೂ ಕೂಡ ಟೆರರ್ ರಿಲೇಟೆಡ್ ಆಕ್ಟಿವಿಟೀಸ್. ಆ ಟ್ರಸ್ಟ್ನ ಆಫೀಸಲ್ಲೇ ಮೀಟಿಂಗ್ಗಳು ನಡೀತಾ ಇತ್ತು ಅನ್ನುವಂಥದ್ದು ಕೂಡ ರಿವೀಲ್ ಆಗಿತ್ತು. ಹೌದು, ಅಲ್ಲಿ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡೋ ಥರ ಇತ್ತು. ಇದೆಲ್ಲ ಆಫೀಸಸ್ಗಳನ್ನ ಬಹಳ ತುಂಬ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಮಾಡೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಮಧುವರೇ, ನಿಮ್ಗೆ ಸರ್ಕಾರ ಅಸ್ತಿತ್ವದಲ್ಲಿ ಸಂದರ್ಭದಲ್ಲೂ ಇದೆಲ್ಲ ನಡೆದಿದೆ, ಸೈಲೆಂಟ್ ಆಗಿ ಒಳಗೊಳಗೆ ನಡೆದಿದೆ, ಆಕ್ಷನ್ ತಗೊಂಡಿಲ್ಲ. ಆಕ್ಷನ್ ತಗೊಂಡಿದ್ವಿ. ನಾನು ಇವಾಗಲೇ ಉಲ್ಲೇಖ ಮಾಡಿದೆ ನಿಮಗೆ. ಇವಾಗ ಸ್ಲೀಪರ್ ಸೆಲ್ಸ್ ಅಂತ ನಾವು ಹೇಳಿದ ತಕ್ಷಣನೇ ವಿ ವರ್ ದಿ ಫಸ್ಟ್ ಇನ್ಫ್ಯಾಕ್ಟ್ ಆಫ್ ಸೋ ಮೆನಿ ನಂಬರ್ ಆಫ್ ಇಯರ್ಸ್. ಅಲ್ಲ, ನಾನು ಇವಾಗ 2015ದಲ್ಲಿ 1600 PFI ಬಿಟ್ರಲ್ಲ, 600 ಜನ ಬಿಟ್ರಲ್ಲ, ಎಲ್ಲಿ ಹೋದ್ರು ಅಂತ ಯಾರು ಹುಡ್ಕೊಂಡು ಹೋಗ್ಬೇಕಾಯ್ತು ಇವಾಗ? ವೈ ಡಿಡ್ ಯು ಲೀವ್ ದೆಮ್? Many of them we have seen that they have been arrested under by the NIA. ಯಾತಕ್ಕೋಸ್ಕರ ಬಿಟ್ರಿ? ಇದನ್ನೇ ಪ್ರಶ್ನೆ ಮಾಡ್ತಿರೋದು ನಾವು. ಇದು ನಿಮ್ಮ ಬದ್ಧತೆನಾ? ಎಲ್ಲಿಂದ ಹುಡ್ಕೊಂಡು ಹೋಗ್ತೀರಾ? 1600 ಜನನ ಹುಡ್ಕೊಂಡು ಹೋಗ್ಬೇಕಾ ನಾವು ಶಿವಮೊಗ್ಗದಲ್ಲಿ, ಮೈಸೂರಲ್ಲಿ ಮತ್ತೆ ಹಾಸನದಲ್ಲಿ 175 ಕೇಸ್ ರಿಜಿಸ್ಟರ್ ಮಾಡಿ ಒಳಗೆ ಹಾಕಿದ್ವಿ. ಕನ್ವಿಕ್ಷನ್ ಮಾಡಿಸೋದು ಬಿಟ್ಟು ಬಿಟ್ಟಿದ್ದೀರಲ್ರಿ ನೀವಲ್ಲಿ. ಶುಡ್ ವಿ ನಾಟ್ ಆಸ್ಕ್ ದಿಸ್ ಕ್ವೆಶ್ಚನ್? ವೇರ್ ಆರ್ ದೋಸ್ ಪೀಪಲ್ ನೌ? ಮೆನಿ ಆಫ್ ದೆಮ್ ಆರ್ ಇನ್ವಾಲ್ವ್ಡ್ ಇನ್ anti-CIA riots. ಸರ್ ಗೊತ್ತಿದೆ. ಮೆನಿ ಆಫ್ ದೆಮ್ ಆರ್ ಇನ್ವಾಲ್ವ್ಡ್ ಇನ್ ISIS ರಿಲೇಟೆಡ್ ಆಕ್ಟಿವಿಟೀಸ್. ಮಧು,
ಒಂದು ನಿಮಿಷ ಮಧು ಒಂದು ನಿಮಿಷ. ಓಕೆ, ನಾನು ನೋಡಿ ಇವಾಗ ನಮ್ಮ ಒಂದಷ್ಟು ಜನ ಇನ್ನೂ ಮಾತಾಡಿಲ್ಲ. ಸಮೀಲ್ ಅವ್ರ ಹತ್ರ ಹೋಗ್ತೀನಿ ಈಗ. ಸಮೀಲ್ ಅವರು ಹಿರಿಯ ಪತ್ರಕರ್ತರು. ಈಗ ನೋಡಿ ಸಮೀಲ್ ಅವರೇ, ಕಾಂಗ್ರೆಸ್ ಅಲ್ಲಿ ಈ ನಮ್ಮ ರಾಮೇಶ್ವರಂ ಕ್ಯಾಫೆಲ್ ಬ್ಲಾಸ್ಟ್ ಆದಾಗ ಸಚಿವರು ಒಂದಷ್ಟು ಜನ ಮಾತಾಡಿದ್ರು. ಒಬ್ರು ಇದು ಏನೋ ಸಾಮಾನ್ಯ ಅಂತ ಹೇಳಿದ್ರು, ಒಬ್ರು ಸಚಿವರು ಹೇಳಿದ್ರು ಇದು ಸಾಮಾನ್ಯ ಅಂತ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಆನ್ ರೆಕಾರ್ಡ್. ನನಗೆ ಶಾಕ್ ಆಗಿತ್ತು, ಅವ್ರು ಕೇಳಿಸ್ಕೊಂಡಿದ ತಕ್ಷಣ ಶಾಕ್ ಆಗೋಯ್ತು. ಅವ್ರು ಹೇಳಿದ್ರು ಇದು ಪರ್ಸನಲ್ ರೈವಲ್ರಿ ಆಂಗಲ್ ಇದೆಯಾ ನೋಡಬೇಕು, ಬಿಸ್ನೆಸ್ ರೈವಲ್ರಿ ಆಂಗಲ್ ಇದೆಯಾ ನೋಡಬೇಕು ಅಂತ ಹೇಳಿದ್ರು ಅಲ್ವಾ. ಶರಣ್ ಪ್ರಕಾಶ್ ಪಾಟೀಲ್ ಅಂತ ಇನ್ನೊಬ್ರು ಸಚಿವರು, ಮಿನಿಸ್ಟರು, ಇದು ಸಿಲ್ಲಿ ಮ್ಯಾಟರ್ ಅಂದ್ರು. ಈಗ ನಾವು ಪೊಲಿಟಿಕಲ್ ಪಾರ್ಟೀಸ್ ಮತ್ತೆ ಪಾಲಿಟಿಷಿಯನ್ಸ್ ಬಗ್ಗೆ ಮಾತಾಡಿದ್ರೆ ಮತ್ತೆ ಈ ತರ ಕೇಸಸ್, ಸೆನ್ಸಿಟಿವ್ ಕೇಸಸ್ ಬಗ್ಗೆ ಬಂದಾಗ ಸಮೀಲ್ ಅವರೇ, attitude of political parties to serious national affairs, issues of national affairs, state security, very questionable, especially the Congress party. None observation, Samyul ಅವರೇ. ದೇಶದ ಭದ್ರತೆ ವಿಚಾರಗಳು ಬಂದಾಗ ಅದನ್ನ ರಾಜಕೀಯ ಲಾಭಕ್ಕೋಸ್ಕರ ಅದನ್ನ ಬಳಸ್ಕೊಳ್ಳೋದು, ಯಾವುದೇ ಬಂಧನ ಇರಬಹುದು ಅಥವಾ ಯಾವುದೇ ಇಶ್ಯೂ ಇರಬಹುದು, ಅದು ಒಳ್ಳೆಯದಲ್ಲ. ರಾಜಕೀಯ ಪಕ್ಷಗಳು ಬೇರೆ ಬೇರೆ ಇದ್ರೂ ಕೂಡ ದೇಶ ಅಂದರೆ ಒಂದೇ ದೇಶ, ಭದ್ರತೆ ಅಂದರೆ ಒಂದೇ ಭದ್ರತೆ, ಪ್ರಜೆಗಳ ಹಿತರಕ್ಷಣೆ ಅಂದರೆ ಪ್ರಜೆಗಳ ಹಿತರಕ್ಷಣೆ ಮಾತ್ರ. ಇಲ್ಲಿ ನಮಗೆ 3 ವಿಚಾರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಉಮೇಶ್ ಅವರು ಮಾತಾಡಿದ ಹಾಗೆ ಇವರು ಇದೇ ಗುಂಪಿನ 18 ಜನರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ISI ಲಿಂಕ್ ಇರೋರು ಅದರಲ್ಲಿ ಇದ್ದರು ಅಂತ ಒಂದು ಪಾಯಿಂಟನ್ನು ಹೇಳಿದರು. ಸುನಿಲ್ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಸ್ಪೆಸಿಫಿಕ್ ಆಗಿರುವಂಥ ಸ್ಲೀಪಿಂಗ್ ಸೆಲ್ಲು, ಒಂದು ಬಿಗ್ ನೆಟ್ವರ್ಕು ಕರ್ನಾಟಕದಲ್ಲಿ ಇದೆ. ಯಾಕೆಂದರೆ ಬೇರೆ ಕ್ರಿಮಿನಲ್ ಅಫೆನ್ಸಸ್ ಮಾಡಿರೋರು ಇತ್ತು ಅಂತಂದರೆ ಅವನ್ನ ನಾವು ಗುರುತಿಸ್ಬೋದು. ಸ್ಲೀಪರ್ ಸೆಲ್ಲನ್ನು ನಾವು ಗುರುತಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಇದಕ್ಕಿಂತ ಮೊದಲು ಅವ್ರು ಯಾವುದೇ ಕೃತ್ಯಗಳಲ್ಲಿ ತೊಡಗಿರಲ್ಲ ಅಥವಾ ಯಾವುದೇ ಅಫಿಷಿಯಲ್ ಆಗಿ ಅವ್ರ ಬಗ್ಗೆ ಯಾವುದೇ FIRಸು ಮಗದೊಂದು ಇರೋದಿಲ್ಲ. ಹೀಗಾಗಿ ಅವರ ಸಂಪರ್ಕದ ಮೂಲಕ, ಅವರ ಚಟುವಟಿಕೆಯ ಮೂಲಕ ಹೆಕ್ಕಿ ತೆಗಿಬೇಕು. 3ನೇದು, ನಮ್ಮ ಜೈಲುಗಳು ಎಷ್ಟು ಮಟ್ಟಿಗೆ ಸರಿ ಇದೆ. ಇಲ್ಲಿ ಕಾನ್ಸ್ಪಿರಸಿ ನಡೆಯೋದು ಸರ್ಕಾರದ ರಕ್ಷಣೆ ಇರುವ ಜೈಲುಗಳಲ್ಲಿ, ಇಲ್ಲಿ ಸಂಚು ನಡೆಯೋದು, ನಾವು ಯಾರಿಗೆ ಶಿಕ್ಷೆಯನ್ನು ಹಾಕಬೇಕು ಅಂತ, ಶಿಕ್ಷೆಯನ್ನು ವಿಧಿಸ್ಬೇಕು ಅಂತ ಜೈಲಿಗೆ ಹಾಕಿರ್ತೀವಿ, ಅಲ್ಲಿ ಟ್ರೈನಿಂಗ್ ಸಿಗುತ್ತೆ. ಅಲ್ಲಿ ಕೂತ್ಬಿಟ್ಟು ಇವ್ರನ್ನ ಹೊರಗೆ ಕಳಿಸಿ ಮಾಸ್ಟರ್ ಮೈಂಡ್ಗಳು ಜೈಲಲ್ಲಿ ಇರ್ತಾರೆ. ಈ ವಿಷಯದ ಬಗ್ಗೆ, ಈ 3 ಮಹತ್ವದ ವಿಚಾರಗಳ ಬಗ್ಗೆ ನಮ್ಮ ರಾಜಕಾರಣಿಗಳು, ಗೃಹ ಇಲಾಖೆ ಹೊಣೆ ಹೊತ್ತವರು ಕಾನ್ಸಂಟ್ರೇಷನ್ ಮಾಡಬೇಕು. ಅದು ಬಿಟ್ಟು ಇದರ ಕ್ರೆಡಿಟ್ NIA ಯಾರ್ದು? ನಮ್ದೆ. ಪೊಲೀಸ್ ಯಾರು? ನಮ್ದೆ. ನಮ್ಮ ಕರ್ನಾಟಕದ ಪೊಲೀಸು ಸುನೀಲ್ ಹೇಳಿದ ಹಾಗೆ NIAಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಕೂಡ ಈ ಪ್ರಕರಣದ ಸಾಕ್ಷ್ಯಗಳನ್ನು ಸಮರ್ಥವಾಗಿ ಸಾಕ್ಷ್ಯ ತನಿಖೆಯ ಸಂದರ್ಭದಲ್ಲಿ ತಕ್ಷಣಕ್ಕೆ ಸಾಕ್ಷ್ಯಗಳು ಸಂಗ್ರಹ, ಎವಿಡೆನ್ಸ್ಗಳು ಸಂಗ್ರಹ ಅತ್ಯಂತ ಮುಖ್ಯ ಆಗುತ್ತೆ. ಅಲ್ಲಿ ಫೇಲ್ ಆದರೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಸ್ಟೆಪ್ಪು ಕೂಡ ಎಡವಟ್ಟಾಗುತ್ತೆ. ಅಂತಹ ಪ್ರಿಲಿಮಿನರಿ ಸಾಕ್ಷ್ಯಾಧಾರಗಳನ್ನು NIAಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಕರ್ನಾಟಕದ ಪೊಲೀಸರು ದಕ್ಷತೆಯಲ್ಲೇ ಮಾಡಿದ್ದಾರೆ. ಅಲ್ಟಿಮೇಟ್ಲಿ NIA ವ್ಯಾಪ್ತಿ ಇಂಡಿಯಾಗಿರುತ್ತೆ. ಸರ್, ಇದಕ್ಕೆ ಒಂದು ಆಡ್ ಆನ್ ಮಾಡ್ತೀನಿ. ಯಾಕಂದ್ರೆ ಇವರು ಹೇಳಿದ್ರು ಜೈಲೊಳಗಡೆ ಪ್ಲಾನಿಂಗ್ ಆಗ್ತಿತ್ತು ಅನ್ನೋದು. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಇರುವಂತ ವಿಚಾರ ಅಂದ್ರೆ ಸರ್, ಈ ಗೌರ್ಮೆಂಟ್ ಇರಲಿಲ್ಲ, ಪ್ರೀವಿಯಸ್ ಗೌರ್ಮೆಂಟ್ ಇದ್ದಾಗ ಇದೇ ಜೈಲೊಳಗಡೆ ರ್ಯಾಡಿಕಲೈಸ್ ಮಾಡಿ ಅವ್ರನ್ನ ಕನ್ವರ್ಷನ್ ಮಾಡೋ ಲೆವೆಲ್ವರೆಗೂ ಹೋಗಿತ್ತು. ಇವನ್ ಪ್ರೀವಿಯಸ್ NIA ಕೇಸ್ನಲ್ಲಿ ಅದು ಕೂಡ ಬೆಳಕಿಗೆ ಬಂದಿತ್ತು. ಸೊ ಹಾಗಾಗಿ ಇಲ್ಲಿ ಗೌರ್ಮೆಂಟ್ ಯಾವುದಿದೆ ಅನ್ನುವಂಥದ್ದನ್ನು ಈಗ ಮಧು ಸರ್ ಅವರು ಹೇಳ್ತಾ ಇದ್ರು. ಏನಂತ ಹೇಳಿದ್ರೆ ನಮ್ಮ ಗೌರ್ಮೆಂಟ್ ಇದ್ದಾಗ ಹಂಗಾಗಿರ್ಲಿಲ್ಲ ಅನ್ನುವಂಥದ್ದು. ಈ ಪ್ರೀವಿಯಸ್ ಗೌರ್ಮೆಂಟ್ ಇದ್ದಂಥ ಟೈಮಲ್ಲೇ ಜೈಲಿನಲ್ಲಿ ರ್ಯಾಡಿಕಲೈಸ್ ಆಗಿ ಕನ್ವರ್ಷನ್ ಆಗೋ ಲೆವೆಲ್ವರೆಗೂ ಹೋಗಿತ್ತು. ಹಾಗಿದ್ರೆ ಅದು ತಪ್ಪು ಯಾರ್ದು? ಓಕೆ, ಮಧುರ್